ಅದು ನಾನು ಮುಖ್ಯವಾದ ವಿಷಯ ಅಂತ ಹೇಳಿದಿಕ್ಕೆ ಈಗಲೇ ನೋಡ್ಬೇಕು ಅಂದ್ರು. ಹೋಗಿ ಹೋಗಿ ಬೇಗ ಹೋಗಿ. ನಮ್ಗೆ ಆಶೀರ್ವಾದ ಮಾಡಿ ಫಾದರ್. ದೇವ್ರ ಆಶೀರ್ವಾದ ಯಾವಾಗ್ಲೂ ಇರುತ್ತೆ. ಕೂತ್ಕೊಳ್ಳಮ್ಮ. ಬೇಡ ಫಾದರ್, ನಾವು ನಿಂತ್ಕೋತೀವಿ. ಕೂತ್ಕೋ. ಏನ್ ಹೇಳಮ್ಮ? 2-3 ದಿನದಿಂದ ಲಾರೆನ್ಸ್ ಮಿಸ್ಸಿಂಗ್. ಗೊತ್ತಿರೋ ಕಡೆ ಎಲ್ಲ ಹುಡುಕಿದ್ವಿ, ಎಲ್ಲೂ ಕಾಣಿಸ್ತಾ ಇಲ್ಲ. ಫೋನ್ ಸ್ವಿಚ್ ಆಫ್ ಆಗಿದೆ. ಲಾರೆನ್ಸ್ ನಿನ್ಗೆ ಹೇಳ್ದೆ ಎಲ್ಲಾದ್ರೂ ಹೋಗಿರೋದುಂಟಾ ಈ ಹಿಂದೆ? ಕೆಲವು ಸಲ ಪ್ರೋಗ್ರಾಮಿಗೆ ಹೋಗ್ತಿದ್ರು, ಹೋದ್ಮೇಲೆ ಕಾಲ್ ಮಾಡಿ ಹೇಳ್ತಿದ್ರು. ಮನೆ ಬಿಟ್ಟು ಹೋಗೋ ಥರ ನಿಮ್ಮಿಬ್ಬರ ಮಧ್ಯೆ ಏನಂತ ಸಮಸ್ಯೆ? ಆಹಾ, ಹಲೋ ಪವನ್ ಅವರೇ. ಇವ್ರ ಪ್ರಾಕ್ಟೀಸ್ ಎಲ್ಲ ಹೆಂಗ್ ನಡೀತಾ ಇದೆ? ಈ ಸಲನು ಓದ್ಸಲಿ ತರ ಏನಾದ್ರು ಹಾಳು ಮಾಡ್ಬಿಟ್ರೆ? ಇಲ್ಲ ಫಾದರ್, ಇವ್ರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಇದ್ದಾರೆ. ನಾನ್ ಗ್ಯಾರಂಟಿ. ಫಾದರ್ ಕುತ್ಕೊಳ್ಳಿ. ಆದ್ರೆ ಈಗ ಅಷ್ಟೊಂದು ಸಮಯ ಇಲ್ಲ. ಒಂದು ಫೈನಲ್ ರಿಹರ್ಸಲ್ಗೆ ರೆಡಿ ಅಲ್ವಾ? ಓ, ಯಾವಾಗೂ ರೆಡಿ. ಓ, ನೀವು ಶುರು ಮಾಡಿ ಸಿಸ್ಟರ್. ಓ ಮಾಡೋಣ ಫಾದರ್. ನೀವು ಅಳಬೇಡಿ. ಈಗ ಯಾರಿಗೂ ಕಾಲ್ ಮಾಡಿ ಹೇಳಬೇಡಿ. ಈಗ ಫೋನ್ ಕಟ್ ಮಾಡಿ. ಎಲ್ಲ ನಾನು ನೋಡ್ಕೊಳ್ತೀನಿ. ಮೆರ್ಲಿನ್, ಎಲ್ಲ ವಿಷಯನೂ ಗೊತ್ತಾಯ್ತು. ನಿನ್ನ ನೋಡದೆ ಇರೋದಕ್ಕೆ ನನಗೆ ತುಂಬ ಕಷ್ಟ ಆಗ್ತಿತ್ತು. ಮೆರ್ಲಿನ್, ನೀನು ಇದನ್ನ ಇಟ್ಕೋ. ಇದು ನಿನ್ನ ಹತ್ರ ಇದ್ದರೆ ನಾನು ಯಾವಾಗಲೂ ನಿನ್ನ ನೋಡ್ಬೋದು, ಮಾತಾಡ್ಬೋದು. ಇದು ನಿನ್ನ ಹತ್ರ ಇರೋದು ಯಾರಿಗೂ ಹೇಳಬೇಡ. ಪ್ಲೀಸ್ ಇಸ್ಕೋ ಮೆರ್ಲಿನ್, ತಗೋ. ಇಲ್ಲ, ನಾನೇ ಡ್ರಾಪ್ ಮಾಡ್ತೀನಿ. ಬೇಡ ವಿವೇಕ್, ನನ್ನ ಫ್ರೆಂಡ್ಸ್ ಈಗ ಬರ್ತಾರೆ. ನನಗೆ HM ಹತ್ರ ಡಾಕ್ಟರ್ ಸರ್ಟಿಫಿಕೇಟ್ ಕೊಡಬೇಕು. ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಯಾಕೆ ಲೇಟ್ ಆಯಿತು? ಅದು ನಾನು ಚರ್ಚಿಗೆ ಹೋಗಿ ಪ್ರೇಯರ್ ಮುಗಿಸ್ಕೊಂಡು ಬಂದೆ. ನಂಗೆ ಕಾಲೇಜ್ಗೆ ಹೋಗಬೇಕು. ಹಾಗಿದ್ರೆ ನೀವಿಬ್ರು ಕಾಲೇಜ್ಗೆ ಹೋಗಿ, ನಾನು HMನ ನೋಡ್ಕೊಂಡು ಬರ್ತೀನಿ. ಹೇಗೋ ಲೇಟ್ ಆಯ್ತಲ್ವಾ, ಬಾ ನೋಡ್ಕೊಂಡು ಬರೋಣ. ಬಾ. ಹಾಂ, ಅದನ್ನ ಏನಂತ ಹೇಳಿ ಶ್ರೀಕುಮಾರ್, ಈಗಿನ ಜನ್ರೇಷನ್ ಆ ಥರ ಇದೆ. ಏನು ಹೇಳಿನೂ ಪ್ರಯೋಜನ ಇಲ್ಲ. ಸರಿ ಅಕ್ಕ, ಸರಿ 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 ಸರಿ. ಏನು ವಿಷಯ ಕುಮಾರ್?
ಸರ್ ಒಂದು ಮ್ಯಾನ್ ಮಿಸ್ಸಿಂಗ್ ಕೇಸ್, ಒಂದು ಕಂಪ್ಲೇಂಟ್ ಕೊಡ್ಬೇಕಂತೆ. ಮ್ಯಾನ್ ಮಿಸ್ಸಿಂಗ್ ಇಶ್ಯೂ, ಇವರೇ ಆ VIP ನಾ? ಇವತ್ತಿಗೆ, ಇವಾಗ, ಈ ಕ್ಷಣಕ್ಕೆ ನಾನು ನಿಮ್ಮ ಕಂಪ್ಲೇಂಟ್ನ ಖಂಡಿತ ತಗೊಳ್ತೀನಿ. ಅದಕ್ಕೂ ಮುಂಚೆನೇ ಮೇಲಿಂದ ಕಾಲ್ ಬಂದ್ಬಿಡುತ್ತೆ. ಶಿವಾಜಿನಗರ ಸೀನಿಯರ್ ಫಾದರ್, ಸ್ಯಾಂತಮ್ ಚರ್ಚ್ ಬಿಷಪ್ ಫಾದರ್, ಇವ್ರ ಹತ್ರ ಎಲ್ಲ ನಿಮ್ಗೆ ಹೇಳೋ ಅವಶ್ಯಕತೆ ಏನಿತ್ತು? ಹಾಂ, ಅಥವಾ ಈ ಫಾದರ್ಗಳೇನಾದರೂ ಪೊಲೀಸ್ ಅಕಾಡೆಮಿಯಲ್ಲಿ ಓದ್ ಬಂದಿದ್ದಾರಾ? ಕುತ್ಕೊಳ್ಳಿ. ನೀವು ಕೊಡೋ ಈ ಕಂಪ್ಲೇಂಟು ನನಗೆ ಸಿಗಬೇಕು. ಆಮೇಲೆ ಅದನ್ನು ಓದಿ ಅರ್ಥ ಮಾಡ್ಕೋಬೇಕು. ಈ ಕೇಸ್ ಎಷ್ಟು ಸೀರಿಯಸ್ಸು ಅಂತ ತಿಳ್ಕೋಬೇಕು. ಹಲವಾರು ವಿಧಾನದಲ್ಲಿ ವಿಚಾರಣೆ ನಡೆಸಬೇಕು. ಅರ್ಥ ಆಯ್ತಾ? ಓಕೆ, ಲೆಟ್ಸ್ ಕಮ್ ಟು ದ ಪಾಯಿಂಟ್. ಈ ಮಿಸ್ ಆಗಿರೋ ವ್ಯಕ್ತಿ ಯಾರು? ಅಂಕಲ್ಲು. ಓ, ಮಾಮನಾ? ಈ ಲಾರೆನ್ಸ್ ಎಂಥ ವ್ಯಕ್ತಿ? ಅವ್ರು ಸ್ವಲ್ಪ ಸೈಕೋ ಥರ ಅಲ್ವಾ? ಹಾಗೆಲ್ಲ ಏನಿಲ್ಲ ಸರ್. ಅದನ್ನು ನೀವು ಹೇಳಿದ್ರೆ ಸಾಕಾ? ಅವ್ರು ತುಂಬ ಕುಡಿತಾರೆ ಅಲ್ವಾ? ಇದು ಯಾವಾಗಲೂ ಹುಡುಕ್ಬೇಕಾಗಿದ್ದ ವಿಷಯ, ಗೊತ್ತಾ? ಇವಾಗೇನು ಮಾಡೋದು? ಮಿಸ್ ಆಗಿರೋದ್ರಿಂದ ಹುಡುಕಿ ಕಂಡಿಡಿಬೇಕು. ಅದಕ್ಕೂ ಮುಂಚೆನೇ ಯಾರಾದರೂ ಹೊಡೆದು ಕೊಂದು ಹೂತಾಕಿರ್ಬೋದು, ಹೇಳಕ್ಕಾಗಲ್ಲ. ನಮ್ಮೇಲೆ ಸ್ವಲ್ಪ ಕರುಣೆ ತೋರಿಸಿ ಸರ್. ಓಹ್, ರೈಟರ್ ಹತ್ರ ಕರ್ಕೊಂಡೋಗಿ ಕೌಂಟರ್ ರಿಸಿಪ್ಟ್ ಕೊಟ್ಬಿಡು. ಸರ್, ಆಲ್ಕೋಹಾಲ್ ಅನಾನಿಮಸ್ ಇರೋ ವ್ಯಕ್ತಿನೇ ಕಳೆದೋಗಿರೋದು. ಸಿಕ್ಕಿದ್ರೇನೆ ಏನಾದರೂ ಹೇಳಕ್ಕಾಗೋದು. ಅದು ನಮ್ಗಳ ತಪ್ಪಲ್ವಲ್ಲ ಸರ್. ಹಾಗಾದ್ರೆ ನಮ್ಮ ಪೊಲೀಸ್ ಅವ್ರ ತಪ್ಪ? ಓದಿದ್ದು ಬೆಳೆದಿದ್ದು ಜೊತೆಲಿರೋರ ಜೊತೆ ಹೇಗಿರ್ತಿದ್ರು ಅದೆಲ್ಲ ವಿಚಾರಿಸಿದ ಮೇಲೇ ಏನಾದರೂ ಹೇಳಕ್ಕಾಗೋದು. ನಾನು ಕರೆದಾಗ ಸಂಬಂಧಪಟ್ಟವ್ರು ಎಲ್ಲರೂ ಬರಬೇಕಾಗತ್ತೆ. ಏನಾದರೂ ಸಂದೇಹ ಇರುವಂಥದ್ದು ಏನಾದರೂ ವಿಷಯ ಇದ್ದರೆ ದಯವಿಟ್ಟು ನನ್ನ ಹತ್ರ ಹೇಳಬೇಕು. ಹಾಗಾದರೆ ಹೊರಡಿ. ಸರಿ ಸರ್. ನೀವು ವಿಕ್ರಮನ್ ಅಲ್ವಾ? ನಮಸ್ಕಾರ. ನಮಸ್ಕಾರ. ನೀವ್ ಯಾಕೆ ಈ ಕಡೆ ಬಂದಿದ್ದೀರಾ? ಲಾರೆನ್ಸ್ ಮಿಸ್ಸಿಂಗ್ ಕೇಸ್ ಸಂಬಂಧವಾಗಿ SI ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೆ. ಆದ್ರೆ SI ಮಾತಾಡೋದು ನೋಡ್ತಿದ್ರೆ ಯಾವ ನಂಬಿಕೆನೂ ಬರ್ತಾ ಇಲ್ಲ. ತುಂಬಾ ಕೋಪದಿಂದ ಮಾತಾಡೋದು. ಏನ್ ಕೋಪ ಮಾಡ್ಕೋತಾ ಇದ್ದಾರೆ? ಅವ್ನ ಕೊಬ್ನ ಅವನ ಹತ್ರನೇ ಇಟ್ಕೊಳಕ್ ಹೇಳಿ. ಕೊಬ್ ತೋರಿಸಿದ್ರೆ ಆ ಕೊಬ್ನ ಇಳ್ಸೋರ್ ನಾವೇ. ಏನಾದರೂ ಸಹಾಯ ಬೇಕಂದ್ರೆ ನನ್ನ ಹತ್ರ ಕೇಳಿ, ನಾವು ನಿಮ್ಗಿದೀವಿ. ಯಾರಿಗೂ ಭಯ ಪಡೋ ಅವಶ್ಯಕತೆನೇ ಇಲ್ಲ. ನಿಮ್ಮಿಂದ ಸಹಾಯ ಖಂಡಿತ ನಮಗೆ ಬೇಕಾಗತ್ತೆ. ಖಂಡಿತ ಮಾಡೋಣ. ಸರಿ, ಬರ್ತೀವಿ. ಕೇಸ್ ವಿಷಯನ ನಾನು ಕೇಳಿದೆ ಸರ್. SI ನಂದಕುಮಾರೇ ಮಾತಾಡ್ತಿರೋದು. ಇದೆ. ಕೇಸ್ ನಂಬರ್ 94/48. ಸರ್, ಒಂದು ಅರ್ಜೆಂಟ್ ವಿಷಯ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಓಕೆ. ಏನ್ ನಾಯಕರೇ ನಿಂತಿದ್ದೀರಲ್ಲ, ಕೂತ್ಕೊಳ್ಳಿ. ಸರ್, ನೀವು ನನ್ನ ಕೂರ್ಸೋದಕ್ಕೆ ನೋಡ್ಬೇಡಿ. ಸ್ವಲ್ಪ ದಿನದಿಂದ ನೀವು ಸುಮ್ಮನೆ ತಾನೇ ಕೂರಿಸ್ತಾ ಇದ್ದೀರಾ? ಇಲ್ಲ, ಈಗಿರೋ ಸಿಚುವೇಶನ್ ನಿಮ್ಗೆ ಗೊತ್ತಲ್ವಾ? ನಿಮ್ಮ ಹತ್ರ ಇದನ್ನೆಲ್ಲ ಹೇಳ್ಬೇಕಾ ಏನು? ತಿರುಗ್ ನೋಡೋದಕ್ಕೂ ಸಮಯ ಇಲ್ಲ, ಅಷ್ಟೊಂದು ಪ್ರಾಬ್ಲಮ್ ಇಲ್ಲಿ. ಮತ್ತೆ ಅದನ್ನ ಸರಿಪಡಿಸೋದಕ್ಕೆ ಇಷ್ಟು ದಿನ ನಿಮ್ ಕೈಯಲ್ಲಿ ಯಾಕಾಗಿಲ್ಲ? ಇವಾಗ ನ್ಯಾಯ ಮಾತಾಡ್ತಾ ಇದ್ದೀರಾ? ಯಜಮಾನ್ರೆ, ಸ್ವಲ್ಪ ದಿನ ವೆಯ್ಟ್ ಮಾಡಿ, ಆಮೇಲೆ ನಾವು ಅದನ್ನೆಲ್ಲ ಸರಿ ಮಾಡ್ತೀವಿ. ಹೋಗಿ ಮುಂದಿನ ವಾರ ಬನ್ನಿ. ಮುಂದಿನ ವಾರ ಬರ್ತೀನಿ. ಅವಾಗ ಈ ತರ ಮಾತಾಡಲ್ಲ. ನೋಡೋಣ, ಹೊರಡಪ್ಪ. ಹಾಯ್ ಮೆರ್ಲಿನ್. ಹಾಯ್ ಅಂಕಲ್. ಬನ್ನಿ ಮಗಳೇ, ಅಮ್ಮನ್ ಕರಿ. ಆಯ್ತಮ್ಮ, ಬನ್ನಿ. ಲಾರೆನ್ಸ್ ಬಗ್ಗೆ ಯಾವ ವಿಷಯನೂ ಗೊತ್ತಾಗಿಲ್ಲ ಅಲ್ವಾ? ಇಲ್ಲ, ಪೊಲೀಸ್ಗೆ ನಾನು ಜೋಸೆಫ್ ಅಂಕಲ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾನು ತುಂಬಾ ಕಡೆ ಪ್ರಯತ್ನ ಪಡ್ತಾ ಇದ್ದೀನಿ. ನಂಗೆ ಇನ್ಸ್ಪೆಕ್ಟರ್ ಬಿಹೇವಿಯರ್ ಬಗ್ಗೆ ಸ್ವಲ್ಪನೂ ನಂಬಿಕೆ ಇಲ್ಲ. ಹೇ, ಬಿ ಪಾಸಿಟಿವ್. ಲಾರೆನ್ಸ್ ಇಲ್ಲೇ ಎಲ್ಲೋ ಇದ್ದಾನೆ ಅಂತ ನನ್ನ ಮನ್ಸಿಗೆ ಅನಿಸ್ತಾ ಇದೆ. ನಮಸ್ಕಾರ ಅಮ್ಮ. ಇವರೇ ನಾನು ಹೇಳ್ತಾ ಇದ್ದಿದ್ದೇನ, ನಿನ್ ಬಗ್ಗೆ ಯಾವಾಗಲೂ ರೋಸ್ಲಿನ್ ಹೇಳ್ತಿದ್ಲು. ನೀವೇನು ಭಯ ಪಡ್ಬೇಡಿ, ಲಾರೆನ್ಸ್ಗೆ ಏನೂ ಆಗಿರೋದಿಲ್ಲ. ಅದು ನಾವ್ಯಾರು ಫೇಸ್ ಮಾಡೋಕ್ಕಾಗದಿರೋದ್ರಿಂದ ಅವ್ರು ಇಲ್ಲೇ ಎಲ್ಲೋ ಪಕ್ಕದಲ್ಲೇ ಇರ್ತಾರೆ. ಓ ಜೀಸಸ್. ಕೂತ್ಕೊಳ್ಳಪ್ಪ, ಕಾಫಿ ತರ್ತೀನಿ. ಓಕೆ. ಸಮಾಧಾನ ಮಾಡ್ಕೊ ರೋಸಿ, ಏನೂ ಪ್ರಾಬ್ಲಮ್ ಆಗಿರೋದಿಲ್ಲ. ನನ್ನ ಫ್ರೆಂಡ್ ವಿನೋದ್ ಅವನಿ ಕೇಸ್ ಫಾಲೋ ಮಾಡ್ತಿದ್ದಾನೆ. ಮತ್ತೆ
ಸೈಬರ್ ಸೆಲ್ಸ್ ಜೊತೆ ಅವನಿಗೆ ತುಂಬಾ ಒಳ್ಳೆ ಕನೆಕ್ಷನ್ ಇದೆ. ರೋಸಿ, ಆ ಕಣ್ಣೂರ್ಸ್ಕೊಳ್ಳಿ. ಅಮ್ಮ ನೋಡಿದ್ರೆ ಏನ್ ರೋಸಿ, ಚಿಕ್ಕ ಮಕ್ಕಳ ಹಾಗೆ. ಕಣ್ಣೋರ್ಸ್ಕೊಳ್ಳಿ. ನಾವೆಲ್ಲ ಜೊತೆಗಿದ್ದೀವಲ್ಲ, ಎಲ್ಲ ಸರಿ ಹೋಗುತ್ತೆ. ಕೂಲ್ ಡೌನ್, ಕೂಲ್ ಡೌನ್.